ಕುಂಭರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಈ 5 ತಪ್ಪನ್ನ ಮಾಡಬೇಡಿ. ಯಾವ 5 ತಪ್ಪು ಅಂತೀರಾ? ಮೊದಲನೇದು, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆದರೆ ಕೆಲವಿಷ್ಟು ಚಿಕ್ಕ ಪುಟ್ಟ ಆಹಾರ ವ್ಯತ್ಯಾಸಗಳನ್ನು ನೀವು ಮಾಡ್ಕೊಳ್ಬಿಡ್ತೀರಾ. ಥೈರಾಯ್ಡ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಯಾರಿಗೆ ಆಲ್ರೆಡಿ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಕುಂಭರಾಶಿಯವರು, ಅವ್ರಿಗೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಇಲ್ಲದೇ ಇರೋರಿಗೆ ಹೊಸದಾಗಿ ಆರಂಭಿಸಿ ಆದರೂ ಅಂದರೆ ಬಾರ್ಡರ್ ಲೈನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ನನಗೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಸೊ ನಿಮ್ಮಲ್ಲಿ ಒಂದು ಸ್ವಲ್ಪ ಈ ಕುಂಭರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲೇ ಕನಿಷ್ಠ 3ರಿಂದ 5 kg ಜಾಸ್ತಿ ಆಗಿಬಿಡ್ತೀರಾ. ಮಿನಿಮಮ್ ಟು ಮಿನಿಮಮ್ 2-3 kg ಅಂತೂ ಜಾಸ್ತಿ ಆಗೇ ಆಗ್ತೀರಾ. ನಿಮ್ಮ ಆಹಾರ ವ್ಯತ್ಯಾಸಗಳಾಗುತ್ತೆ. ನನಗೆಲ್ಲ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅನ್ನೋ ಚೆನ್ನಾಗಿ ತಿನ್ನೋದು, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅನ್ನೋ ಚೆನ್ನಾಗಿ ತಿನ್ನೋದು. ಸೊ ಏನೋ ವ್ಯತ್ಯಾಸ, ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಾ ತಿಂದು ಏನೋ ಒಟ್ಟ 2-3 kg ಯಾರು ಮಿನಿಮಮ್ ಜಾಸ್ತಿ ಆಗ್ತೀರಾ ಇದರಲ್ಲಿ. ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಂತೂ ತೀರಾ ಜಾಗೃತಿ ವಹಿಸಬೇಕು. ಈ ತಪ್ಪುಗಳನ್ನೆಲ್ಲ ಮಾಡ್ಕೊಳ್ಬೇಡಿ, ದಯವಿಟ್ಟು ಎಚ್ಚರ ವಹಿಸಿ. ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ಬಹಳ ಮುಖ್ಯವಾದ ವಿಚಾರ, ನೀವು ಈ ತಪ್ಪನ್ನು ಸಹ ದಯವಿಟ್ಟು ಮಾಡಬೇಡಿ. ನಿಮ್ಮ ಹಿರಿಯರೊಂದಿಗೆ ನೀವು ಜಗಳ ಮಾಡಿಬಿಡ್ತೀರ. ದೊಡ್ಡವರು ಯಾರು ಜಗಳ ಮಾಡಿಬಿಡ್ತೀರ. ಅದು ನೀವು ಆಫೀಸಲ್ಲಿ ಮೇಲಧಿಕಾರಿ ಆಗಿರಬಹುದು, ಅಥವಾ ಫ್ಯಾಮಿಲಿ ರಿಲೇಷನ್ಸಲ್ಲೇ ಯಾರೋ ದೊಡ್ಡ ವ್ಯಕ್ತಿಗಳಾಗಿರಬಹುದು, ಅಥವಾ ಪರಿಚಯಸ್ಥರಲ್ಲಿ ಯಾರೋ ದೊಡ್ಡ ವ್ಯಕ್ತಿಗಳು, ಅವರಿಂದ ನಿಮಗೆ ತುಂಬ ಅನುಕೂಲ ಆಗಬೇಕು, ಭಾಳ ಇಂಪಾರ್ಟೆಂಟ್ ವ್ಯಕ್ತಿಯವರು, ನಿಮಗೆ ಹಿಂದೆನೂ ಸಹ ಸಹಾಯ ಮಾಡಿದ್ರು, ಯಾವುದೋ ಒಂದೆರಡು ವಿಚಾರದಲ್ಲಿ ಮಾಡೋಕ್ಕಾಗಿಲ್ಲ ಅಂತನೋ ಅಥವಾ ಏನೋ ಅಂದರು ಅಂತನೋ ಅವ್ರ ಹತ್ರ ಸಿಕ್ಕಾಪಟ್ಟೆ ಅವ್ರ ಹತ್ರ ಜಗಳ ಮಾಡಿಬಿಟ್ಟು ಅವ್ರನ್ನ ಎದುರಾಕೊಂಡ್ಬಿಡ್ತೀರಾ. ನಿಮಗೆ ಅತ್ಯಂತ ಭಾಳ ಮುಖ್ಯವಾಗಿ ಬೇಕಾದವರನ್ನೇ ನೀವು ಕೆಡದಾಗಿ ಬೈದು ಅವ್ರ ಹತ್ರ ಜಗಳ ಮಾಡಿಕೊಂಡು ಅವ್ರನ್ನ ಎದುರಾಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಮೂರನೆಯ ತಪ್ಪು, ಇದನ್ನು ಮಾಡಬಾರ್ದು ಕುಂಭರಾಶಿಯವರು, ಮಕ್ಕಳ ಮೇಲೆ ಸಿಟ್ಟು ಮಾಡ್ತೀರಾ. ನಿಮ್ಮ ಮಕ್ಕಳು ಪಾಪ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಸಾಧನೆ ಮಾಡಿರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ, ನೀವು ಕರೆಕ್ಟಾಗೇ ಇರ್ತಾರೆ. ಆದರೆ ನೀವು ಮಾತ್ರ ಅವ್ರ ಮೇಲೆ ಎಗರಾಡ್ತೀರಾ, ಚೀರಾಡೋದು, ಎಗರಾಡೋದು, ನೀನು ಸರಿ ಇಲ್ಲ, ನೀನು ಹಂಗಿಲ್ಲ ಹಿಂಗಿಲ್ಲ, ನೀನು ಎತ್ತಿದೆ ದೊಡ್ಡ ತಪ್ಪು, ನೀನು ಸಾಕಿ ಇಷ್ಟೆಲ್ಲ ಮಾಡಿದ್ರೆ ನೀನು ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ. ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಮೆಂಟಲ್ ಡಿಸ್ಟರ್ಬೆನ್ಸ್ ಅದು ಹೋಯ್ತಲ್ವಾ. ಮಕ್ಕಳ ಮೇಲೆ ಹಾರಾಡೋದು, ಕೂಗಾಡೋದು, ಜಗಳ ಮಾಡೋದು, ಒಡೆಯೋದು, ಬಡಿಯೋದು, ಅವ್ರನ್ನ ಹಿಡ್ಕೊಂಡು. ನಿಮ್ಮ ಮಕ್ಕಳು ಪುಣ್ಯಕ್ಕೆ ನಿಮ್ಗೆ ವಾಪಸ್ ಜಗಳ ಮಾಡಲ್ಲ, ನೀವು ಹೇಳಿದ್ದೆಲ್ಲ ಹೇಳ್ಸ್ಕೊಂಡು ಸುಮ್ಮನೆ ಆಗ್ತಾರೆ. ನಮ್ಮ ಮನೆ ಬರ ಏನು ಮಾಡೋಕ್ಕಲ್ಲ, ಅಮ್ಮಂಗೇನೋ ಆಗಿದೆ ಅನ್ಸುತ್ತೆ ಅಥವಾ ಅಪ್ಪಂಗೇನೋ ಆಗಿದೆ ಅನ್ಸುತ್ತೆ, ಸುಮ್ಮನೆ ಅವರು ಆಗಿಬಿಡೋ ಸುಮ್ಮನಿದ್ದು ಬಿಡೋಣ, ನಾವು ಎದುರುತ್ರ ಕೊಡೋದು ಬೇಡ ಅನ್ನೋ ಲೆಕ್ಕದಲ್ಲಿ ನಿಮ್ಮ ಮಕ್ಕಳೇ ಸಮಾಧಾನ ಪಟ್ಕೊಳ್ತಾರೆ ವಿನಃ ನೀವು ಕೂಲ್ ಡೌನ್ ಆಗಲ್ಲ. ತುಂಬ ಒಂಥರ ಹಾರ್ಶ್ ಆಗಿಬಿಡ್ತೀರ. ಏನಕ್ಕೆ ನೋಡಿ, ಯೋಚನೆ ಮಾಡಿ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆರೋಗ್ಯವಾದಿಯಿಂದ ನೀವು ಬಚಾವಾಗಬೇಕು, ಆಯ್ತಲ್ವಾ. ಸೊ ಸರಿ, ಎಚ್ಚರಂಗಿರಿ. ಆಮೇಲೆ ನಾವು ಮಾಡುವ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ಅಥವಾ ಈ ತಪ್ಪನ್ನು ಸಹ ನೀವು ಮಾಡಬಾರದು ಕುಂಭರಾಶಿಯವರು. ಏನದು ತಪ್ಪು ಅಂತೀರಾ? ಬೇಜವಾಬ್ದಾರಿತನ ಅಥವಾ ಅಯ್ಯೋ ಬಿಡು ಏನೂ ಆಗಲ್ಲ ಅನ್ನುವ ಅತಿಯಾದ ನಂಬಿಕೆ, ಇದರಲ್ಲಿ ಒಂದು ಎಡವಟ್ಟು ಮಾಡ್ಕೊಂಡ್ಬಿಡ್ತಾರೆ ಯಾವುದೋ ಒಂದು ವಿಚಾರದಲ್ಲಿ. ಬಿಡು ನಾನು ಯಾವಾಗಲೂ ಮಾಡೋದೇ ಅಲ್ವಾ, ನಂಗೆ ಗೊತ್ತಿದೆ, ನಾನು ಮಾಡ್ತೀನಿ ಬಿಡು ಪರವಾಗಿಲ್ಲ ಅನ್ನೋ ಥರ. ಅಥವಾ ಓವರ್ ಕಾನ್ಫಿಡೆನ್ಸು, ಈ ಬೇಜವಾಬ್ದಾರಿತನ, ಓವರ್ ಕಾನ್ಫಿಡೆನ್ಸು, ಇದರಿಂದ ಒಂದು ಎಡವಟ್ಟು ಮಾಡ್ಕೊಳ್ಬಿಡ್ತಾರೆ. ಅದು ಯಾವ ವಿಚಾರದಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ನೀವು ಗಾಡಿ ನನಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ ಬಿಡು ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ಎಡವಟ್ಟು ಮಾಡ್ಕೊಳ್ಬೋದು. ಅಡುಗೆ ಮಾಡ್ಬೇಕು, ನಂಗೆ ಎಲ್ಲ ಬರುತ್ತೆ ಬಿಡು, ನಂಗೆ ಗೊತ್ತಿಲ್ವಾ ನಾನು ಮಾಡ್ತೀನಿ ಬಿಡು ಅಂತ ಅಲ್ಲಿ ಎಡವಟ್ಟು ಮಾಡ್ತಕ್ಕಂಥದ್ದು. ಯಾವುದೋ ಬಂಗಾರ ತೊಗೋಬೇಕಾದ್ರೆ ಎಡವಟ್ಟು ಮಾಡುವಂಥದ್ದು, ವಾಹನ ಚಾಲನೆ, ಪ್ರಯಾಣ, ಮತ್ತೊಂದು ಇನ್ನೊಂದು ಬಹಳ ಮುಖ್ಯವಾದ ವಿಚಾರಗಳಲ್ಲೇ ನೀವು ಎಡವಟ್ಟು ಮಾಡ್ಕೊಂಡು ಬಿಡ್ತೀರಾ. ಏನೋ ಎಡವಟ್ಟು ಮಾಡ್ಕೊಬಿಡ್ತೀರಾ. ಓವರ್ ಕಾನ್ಫಿಡೆನ್ಸ್, ನನಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಓವರ್ ಕಾನ್ಫಿಡೆನ್ಸ್ ಮಾಡಿ ಆಮೇಲೆ ನಾನು ಹೇಳ್ಕೊಂಡು ಅಯ್ಯೋ ಹಿಂಗೆ ನನಗೆ ಅದು ಅಂದ್ಕೊಂಡೆ, ಅದು ನಾನು ಗೊತ್ತಾಗಲಿಲ್ಲ ನನಗೆ, ಸಾರಿ ಅನ್ನತ್ತೆ. ಆಮೇಲೆ ಸಾರಿ ಅಂದರೆ ಪ್ರಯೋಜನ ಇಲ್ಲ, ಅಲ್ಲಿ ಎಡವಟ್ಟು ಆಗೋಗ್ಬಿಟ್ಟಿರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಎಚ್ಚರ ವಹಿಸಿ, ಆ ಥರ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳ್ಬೇಡಿ, ಗೊತ್ತಾಯ್ತಲ್ವಾ. ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 5ನೇ ತಪ್ಪು ಕುಂಭರಾಶಿಯವರು, ನೀವು ಇದನ್ನು ಸಹ ಮಾಡಬಾರದು. ಏನಪ್ಪ ಅಂತಂದರೆ, ಯಾವುದೋ ಒಂದು ಪ್ರಮುಖವಾದಂತಹ ಕೆಲಸ ಆಗಲಿಕ್ಕೆ ಯಾರ ಮೇಲೋ ಬಹಳ ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀರಾ ನೀವು. ಅಂದರೆ ಆ ವ್ಯಕ್ತಿ ಇಲ್ಲ ಅಂತಂದರೆ ಈ ಕೆಲಸನೇ ಆಗಲ್ಲ ಅನ್ನುವ ಲೆವೆಲಿಗೆ ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀರಾ. ನಿಮ್ಮ ಡಿಪೆಂಡೆನ್ಸಿ ಇದೆಯಲ್ಲ, ಅವಲಂಬನೆ, ಯಾರ ಮೇಲಾದರೂ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು. ಯಾವ ಲೆವೆಲ್ಗೆ ಹಾಕಬೇಕು? ಒಂದು ಸರ್ಟನ್ ಪಾಯಿಂಟ್ ಇರುತ್ತೆ, ಬಟ್ ನೀವು ಆ ಪಾಯಿಂಟನ್ನು ಮೀರಿ 100% ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀರಾ ಕೆಲಸಕ್ಕೋಸ್ಕರ. ಇದು ನಿಮ್ಮ ಶಕ್ತಿಯನ್ನು ಕುಂದಿಸ್ಬಿಡುತ್ತೆ, ಇತರರಿಗೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ದಂಗೆ ಮಾಡಿಬಿಡುತ್ತೆ. ಆಮೇಲೆ ಇತರರಿಗೆ ಅನ್ಸುತ್ತೆ ಗೊತ್ತಾ, ಈ ವ್ಯಕ್ತಿ ಇಲ್ಲ ಅಂದರೆ ಈ ಕೆಲಸ ಝೀರೋ, ನಾನು ಇವ್ರಿಗೋಸ್ಕರ ನಾನು ಆ ವ್ಯಕ್ತಿ ಹತ್ರ ಹೋಗ್ಬಿಡ್ಬೋದಲ್ಲ ಅಂಥೇಳಿ ಎಲ್ಲ ಅವ್ರ ಹತ್ರ ಡೈರೆಕ್ಟ್ ಹೋಗ್ತಾರೆ, ನಿಮ್ಮ ಹತ್ರ ಯಾಕೆ ಬರ್ತಾರೆ?
ಸೊ ಯಾವುದೇ ವ್ಯಕ್ತಿಯ ಮೇಲೆ ಓವರ್ ಡಿಪೆಂಡೆನ್ಸಿ ಬಹಳ ತಪ್ಪು. ಕುಂಭರಾಶಿಯರು ತುಂಬ ಈ ತಪ್ಪನ್ನು ಮಾಡ್ತೀರಾ. ಯಾವುದೋ ಒಂದೇ ವ್ಯಕ್ತಿನ ಕಣ್ಣು ಮುಚ್ಚಿಕೊಂಡು ಇಲ್ಲ ಆಗುತ್ತೆ, ಇವರೇ ಮಾಡ್ತಾರೆ ಇವ್ರ ಕೈಲೇ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾಡ್ಕೊಡ್ತಾರೆ ಬಿಡು, ಏನು ತೊಂದರೆ ಇಲ್ಲ ಅಂತ ತಾತ್ಸಾರವು ಮಾಡಿಬಿಟ್ಟು ಇನ್ನೊಬ್ಬರ ಮೇಲೆ ಓವರ್ ಕಾನ್ಫಿಡೆನ್ಸ್ ಆಗಿ ಓವರ್ ಅವಲಂಬಿತರಾಗಿ ನೀವು ಕಷ್ಟವನ್ನು, ನಷ್ಟವನ್ನು, ಅವಮಾನವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರಬಹುದು. ಸೊ ದಯವಿಟ್ಟು ಆ ಥರ ಆಗಲಿಕ್ಕೆ ಬಿಡಬೇಡಿ, ಆ ತಪ್ಪನ್ನು ಮಾಡಬೇಡಿ. ಪರಿಹಾರ ನಿಮಗೋಸ್ಕರ ನಾವು ವಿಶೇಷ ಪರಿಹಾರ ಮಾಡಿ ಅದ್ಭುತ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 20ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ ದಯವಿಟ್ಟು. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.